ದ ಓಲ್ಡ್ ಟನಲ್ ಪ್ರಾಬ್ಲಮ್ ಇಸ್ ನಾಟ್ ಅ ಟ್ರೀ ಪ್ರಾಬ್ಲಮ್, ಅಂಡರ್ ವಾಟರ್ ರೀಚಾರ್ಜ್ ಆಗಿರೋದ್ರಿಂದ ನಾನು ಅದನ್ನು ಕೇಳಬೇಕಾಗತ್ತೆ. ಆ್ಯಕ್ಚುಲಿ ಅವ್ರಿಗೆ ಹೇಳದೇ ಇರ್ಬೋದು, ಬಟ್ ಅದ್ರ ಬಗ್ಗೆ ಅವ್ರ ಒಪಿನಿಯನ್ ಏನೋ ಅದನ್ನು ಅವರು ಹೇಳಬೇಕು ಅಂತ ನಾನು ಓಪನ್ ಆಗಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ವೆರಿ ಕ್ಲಿಯರ್ ಅಬೌಟ್ ಇಟ್ ಆ್ಯಕ್ಚುಲಿ. ಆಯ್ತು, ಟನೆಲ್ ರೋಡ್ ಹುಬ್ಬಳ್ಳಿ ಅಂಕೋಲಾ ರೈಲ್ ಏನಿದೆ ಇವತ್ತಿತ್ತು ರಾಜ್ಯ ಕೇಂದ್ರದ ಸಹಭಾಗಿತ್ವದಲ್ಲಿ ಈ ಯೋಜನೆಗಳೆಲ್ಲ ನಡೀತವೆ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳೊಂದು ಪ್ರಗತಿ ಪರಿಶೀಲನೆ ಸಭೆ ನಡೀತದೆ, ಪ್ರಗತಿ ಅಂತ. ಆ ಸಭೆಯಲ್ಲಿ ಇವೆಲ್ಲ ಯೋಜನೆಗಳೇನಿದೆಯವಲ್ಲ, ಈ ಯೋಜನೆಗಳದ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಹೀಗಾಗಿ ಅಲ್ಲಿಂದ ಸೂಚನೆಯೂ ಬರ್ತದೆ ಮುಖ್ಯ ಕಾರ್ಯದರ್ಶಿಯವರಿಗೆ. ಸುಮಾರು ವರ್ಷದಿಂದ ಈ ಯೋಜನೆಗಳು ಜನರಿಗೆ ಅನುಕೂಲ ಆಗ್ತದೆ. ಮತ್ತು ಏನು ವನ್ಯಜೀವಿಗಳದಿರ್ಬೋದು, ಅರಣ್ಯದಿರ್ಬೋದು, ಏನು ಸಮಸ್ಯೆಗಳಿದ್ದಾವೆ ಇದು ಮಿಟಿಗೇಟ್ ಮಾಡಿ, ಮಿಟಿಗೇಷನ್ ಪ್ಲ್ಯಾನ್ ಮಾಡಿ ಇದಕ್ಕೆ ಅನುಮೋದನೆ ಕೊಡಿಸಿ ಅನ್ನುವಂಥ ಸೂಚನೆಗಳು ಬರ್ತವೆ. ಎಕ್ಸ್ಪ್ರೆಸ್ ವೇದಿಂದಲೂ ಇವತ್ತು ಅನೇಕ ಕಡೆ ನಮ್ಮ ಆನೆ ಕಾರಿಡಾರ್ಗೆ, ಹುಲಿ ಕಾರಿಡಾರ್ಗೆ ಧಕ್ಕೆ ಆಗಿದೆ. ಆದರೆ ಈಗ ಎಕ್ಸ್ಪ್ರೆಸ್ ವೇನೂ ಅವಶ್ಯಕತೆ ಇದೆ. ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಇಂಥದ್ದರಲ್ಲಿ ಇದಕ್ಕೆ ಮೇಲ್ಸೇತುವೆ ಮಾಡುವಂಥದ್ದಾಗಲಿ, ಆನೆ ಕಾರಿಡಾರ್ಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂಥದ್ದಾಗಲಿ, ಇವೆಲ್ಲದರ ಬಗ್ಗೆನೂ ನಾವು ಭಾಳ ಗಂಭೀರತೆಯಿಂದ ಚಿಂತನೆ ಮಾಡಬೇಕಾಗ್ತದೆ. ಮತ್ತು ಎಲ್ಲವೂ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ. ಕಬ್ಬನ್ ಪಾರ್ಕ್ ಆಗಿ ಸುಮಾರು 150 ವರ್ಷ ಆಯಿತು. ಲಾಲ್ಬಾಗ್ ಆಗಿ 200 ವರ್ಷ ಆಯಿತು. ಇನ್ನೊಂದು ಹೊಸ ಬೃಹತ್ ಉದ್ಯಾನವನ ಬಂದಿಲ್ಲ. ಈಗ ನಾನು ಒಂದು 50 ಕೋಟಿ ರೂಪಾಯಿ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿಕೊಂಡು ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಅಲೋಕ್ ಶೆಟ್ಟಿಗೆ ಹೇಳಿ 15 ದಿವಸಗಳ ಒಳಗಾಗಿ ಆ 153 ಎಕರೆಯಲ್ಲಿ ಒಂದು ಬೃಹತ್ ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾನ್ಯ ಮುಖ್ಯಮಂತ್ರಿಯಿಂದ ಹಾಕಿಸ್ತಾ ಇದೆ. ಎಲ್ಲಿ, ಯಾವ ಏರಿಯಾದಲ್ಲಿ ಸರ್ ಇದು ಇದರಲ್ಲಿ ನಿಮ್ಮದು ಮಾದಪ್ಪನಹಳ್ಳಿ, ಯಲಹಂಕ ಅಲ್ಲಿ 153 acres. ಅದು ಟೋಟಲಿ 150 ಶತಮಾನದ ಕೊಡುಗೆ ಅಂತ ಹೇಳ್ಬೋದು. ಯಾರೂ ಮಾಡಿಲ್ಲ, ಒಂದೂ ಆಗಿಲ್ಲ. ಪ್ರಥಮ ಬಾರಿಗೆ ಆಗ್ತಾಯಿದೆ. ಅದು ಮಾಡ್ತಾಯಿದ್ವಿ. ಲಂಗ್ ಸ್ಪೇಸ್ ಜಾಸ್ತಿ ಮಾಡಲಿಕ್ಕೆ ಮಾಡ್ತಾಯಿದ್ವಿ.